ಎಸ್, ಈ CCTVಯಲ್ಲಿ ದೃಶ್ಯಗಳನ್ನೊಮ್ಮೆ ನೋಡಿ. ಟಿಪ್ಪರ್ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದಿರೋದನ್ನ ನೋಡಿದ್ರೆ ಎದೆ ಝಲ್ ಅನ್ಸುತ್ತೆ. ಹೌದು, ಟಿಪ್ಪರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸಂಭವಿಸಿದ ಅಪಘಾತದಲ್ಲಿ ಒಂದೇ ಗ್ರಾಮದ 4 ಯುವಕರು ಮೃತಪಟ್ಟಿರುವಂತಹ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ನಡೆದಿದೆ. ಅಜ್ವಾರ ಗ್ರಾಮದ ಅಣ್ಣ ತಮ್ಮಂದಿರಾದ ನರಸಿಂಹಮೂರ್ತಿ ಮತ್ತು ನಂದೀಶ್ ಸೇರಿದಂತೆ ಅರುಣ್ ಹಾಗೂ ಮನೋಜ್ ಮೃತ ದುರ್ದೈವಿಗಳಾಗಿದ್ದಾರೆ. ಅಂದ ಹಾಗೆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಈ 4 ಚಿಕ್ಕಬಳ್ಳಾಪುರ ನಗರದ ಚರ್ಚ್ಗಳಿಗೆ ಭೇಟಿ ನೀಡಿ ಮರಳಿ ಸ್ವಗ್ರಾಮದತ್ರ ಹೊರಟಿದ್ರು. 4 ಸಹ ನರಸಿಂಹಮೂರ್ತಿಗೆ ಸೇರಿದ ಸಿಟಿ 100 ಬೈಕ್ನಲ್ಲಿ ಹೊರಟಿದ್ದು ಇನ್ನೇನು ಅಜ್ಜವಾರ ಗ್ರಾಮಕ್ಕೆ ಹೈವೇಯಿಂದ ಬಲ ತಿರುವು ಪಡೆದುಕೊಳ್ಳಬೇಕಿತ್ತು. ಅಷ್ಟರಲ್ಲಿ ಯಮಸ್ವರೂಪಿಯಂತೆ ಟಿಪ್ಪರ್ ಲಾರಿ ಬಂದಿದ್ದು ಮುಖಾಮುಖಿ ಡಿಕ್ಕಿಯಾಗಿದೆ. ಇದರಿಂದ 4 ಸ್ಥಳದಲ್ಲೇ ದುರ್ಮರಣಕ್ಕೆ ಈಡಾಗಿರುವ ದೃಶ್ಯಗಳು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. दिन कर्ज चुरी ये तो कुछ दिन लगे सो या तो कुछ दिन लगे तो कुछ दिन ये सबकी वही का मुशर्रफ है ಸ್ವಲ್ಪ ಈ ಕಡೆ ಬರ್ರ ಅಪ್ಪ ಸ್ವಲ್ಪ ಈ ಕಡೆ ಬರ್ರ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಚಿಕ್ಕಬಳ್ಳಾಪುರ ಶಿಲ್ಘಟ್ಟ ರೋಡಲ್ಲಿ ಒಂದು ದೊಡ್ಡದು ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟಲ್ಲಿ 4 ಜನದು ಡೆತ್ ಆಗಿದೆ. ಬೇಸಿಕಲಿ 4 ಜನ ಒಂದೇ ಬೈಕಲ್ಲಿ ಯಂಗ್ ಹುಡುಗರು ಒಂದೇ ಬೈಕಲ್ಲಿ ಚಿಕ್ಕಬಳ್ಳಾಪುರದಿಂದ ಅಜ್ವಾರ ಬರ್ತಾಯಿತ್ತು. ಮತ್ತು ಇನ್ನೊಂದು ಟಿಪ್ಪರ್ ಶಿಲ್ಘಟ್ಟ ಕಡೆಯಿಂದ ಚಿಕ್ಕಬಳ್ಳಾಪುರ ಹೋಗ್ತಾಯಿತ್ತು. ಅವ್ರದ್ದು ಹೆಡ್ ಆನ್ ಕೊಲಿಜನ್ ಆಗಿದೆ. ಬೈಕ್ದವರು ಇಲ್ಲಿಂದ ಒಂದು ರೈಟ್ ತಗೋಬೇಕು. ಅದು ರೈಟ್ ತಗೋವಾಗ ಟೈಮಲ್ಲಿ ಏನಾದರೂ ಅವ್ರ ಕಡೆಯಿಂದ ಏನೋ ತಪ್ಪಾಗಿ ಡೈರೆಕ್ಟ್ ಟಿಪ್ಪರ್ಗೆ ಗುದ್ದಿ ಹಾಕಿದ್ದಾರೆ. 4 ಜನದು ಸ್ಪಾಟಲ್ಲಿ ಡೆತ್ ಆಗಿದೆ. ಈ ಕೇಸಲ್ಲಿ 4 ಜನ ಯಾರು ವಿಕ್ಟಿಮ್ ಆದರೆ ಅವ್ರದ್ದು 2 ಜನದ್ದು ಏಜ್ 25, 26 ಮತ್ತು ಬೇರೆ 2 ಜನದು 18 and 19 ಇದೆ. ನಂದೀಶ್, ನರಸಿಂಹಮೂರ್ತಿ, ಮನೋಜ್ ಮತ್ತು ಅರುಣ್ 4 ಜನದು ಡೆತ್ ಆಗಿದೆ ಈ ಕೇಸಲ್ಲಿ. ಮತ್ತು ಈ ಕೇಸಲ್ಲಿ 4 ಜನ ಯಾರಿದ್ದಾರೆ ಅಲ್ಲಿ 2 ಜನ ಅಣ್ಣ ತಮ್ಮ ಕೂಡ ಇದ್ದಾರೆ. ಎಲ್ಲ 4 ಜನ ಸೇಮ್ ಊರಿದವರು ಒಂದೇ ಬೈಕಲ್ಲಿ ಬಂದಿದ್ದಾರೆ. ಸೊ ಅದು ಒಂದು ದೊಡ್ಡದು ಟ್ರಾಫಿಕ್ ರೂಲ್ದು ವೈಲೇಷನ್ ಕೂಡ ಇದೆ. ಟಿಪ್ಪರ್ಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ. ಟಿಪ್ಪರ್ ಡ್ರೈವರ್ಗೆ ಕೂಡ ಬೇಗ ಸಿಕ್ಯೂರ್ ಮಾಡ್ತೀವಿ. ಆಲ್ರೆಡಿ ನಾವು ಓನರ್ ಜೊತೆ ಮಾತಾಡಿದ್ದೀವಿ. ಟಿಪ್ಪರ್ಗೆ ಕೂಡ ಬೈಕ್ಗೆ ಬಾಡೀಸ್ಗೆ ಎಲ್ಲ ಶಿಫ್ಟ್ ಮಾಡಿದ್ದೀವಿ. ಯಾರ್ದು ತಪ್ಪಿದೆ ಅದನ್ನು ಐಡೆಂಟಿಫೈ ಮಾಡಿ ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡ್ತೀವಿ.
ಟಿಪ್ಪರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಸಿಟಿ 100 ಬೈಕ್ ಸಂಪೂರ್ಣ ನುಜ್ಜುಗಜ್ಜಾಗಿದೆ. ಘಟನೆಯಲ್ಲಿ ಮೃತಪಟ್ಟವರು 4 ಸ್ನೇಹಿತರಾಗಿದ್ದಾರೆ. 4ರಲ್ಲಿ ನಂದೀಶ್ ಹಾಗೂ ನರಸಿಂಹಮೂರ್ತಿ ಇಬ್ಬರು ಅಣ್ಣ ತಮ್ಮಂದ್ರು. ಇಬ್ಬರು ಮಕ್ಕಳನ್ನ ಒಟ್ಟಿಗೆ ಕಳೆದುಕೊಂಡಿರುವ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದೆಡೆ ಮೃತ ನರಸಿಂಹಮೂರ್ತಿ ಕಳೆದ 6 ತಿಂಗಳ ಹಿಂದೆಯಷ್ಟೇ ಪ್ರೇಮ ವಿವಾಹ ಆಗಿದ್ದ. ಅಪಘಾತದ ವಿಚಾರ ತಿಳಿದು ನವ ವಿವಾಹಿತೆ ನರಸಿಂಹಮೂರ್ತಿಯ ಪತ್ನಿ ಚೈತ್ರ ಸಹ ಆಘಾತಕ್ಕೆ ಒಳಗಾಗಿದ್ದಾಳೆ. ಅಜ್ವಾರ ಗೇಟ್ ಬಳಿ ಸಂಜೆ 9:30, 9:45 ನಮ್ಮ ಅಜ್ವಾರ ಗ್ರಾಮದ 4 ಜನ ಕೃಷಿ ಕಾರ್ಮಿಕರು, ಎಲ್ಲ 18ರಿಂದ 25 ವರ್ಷ ಹುಡುಗರವರು ಕೆಲಸಕ್ಕೆ ಹೋಗಿ ಬರಬೇಕಾದ್ರೆ ಇಲ್ಲಿ ಅಜ್ವಾರದ ಹತ್ರ ಟರ್ನ್ ಆಗಬೇಕಾದ್ರೆ ಟಿಪ್ಪರ್ ಲಾರಿ ಬಂದು ಅವರಿಗೆ ಹೊಡೆದು 4 ಜನನೂ ಮೃತಪಟ್ಟಿರುತ್ತಾರೆ. ಅವರೆಲ್ಲ ಕೃಷಿ ಕಾರ್ಮಿಕರು ಪಾಪ. ಇಲ್ಲಿ ಅಜ್ವಾರ ಗೇಟ್ ಬಳಿ ಸ್ವಲ್ಪ ನಮಗೆ ನ್ಯಾಷನಲ್ ಹೈವೇವರೂ ಈ ಒಂದು 6 ಅಡಿ ಒಂದು ಡೆಕ್ ಒಂದು ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು. ಆ ಮೋರಿನ ತೆಗೆದಿಲ್ಲ ಅವರು. ಅದೇ ಮೊದಲು ಯಥಾಸ್ಥಿತಿ ಹಾಗೆ ಇಟ್ಕೊಂಡಿದ್ದಾರೆ. ಆ ಮೋರಿ ತೆಗೆದ್ರೆ ಸ್ವಲ್ಪ ವಿಶಾಲ ಆಗ್ತದೆ, ಅಲ್ಲಿ ಟರ್ನಿಂಗು ಸ್ವಲ್ಪ ಅನುಕೂಲ ಆಗುತ್ತೆ. ಮೊದಲು ಆ ಮೋರಿ ತೆಗೆದು ಇಲ್ಲೆಲ್ಲ ಇದು ಮಾಡಬೇಕು. ನಮ್ಮ DC ಸಾಹೇಬರು, SP ಸಾಹೇಬರು ಬಂದು ಸ್ವಲ್ಪ ಪರಿಶೀಲನೆ ಮಾಡಿ ಅದು ರಸ್ತೆಯನ್ನು ಸರಿಪಡಿಸ್ತಿದ್ರೆ ಈ ಒಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಅಂಥೇಳಿ ನನ್ನೊಂದು ಭಾವನೆ. ಮತ್ತು ಇವರು ಕೃಷಿ ಕಾರ್ಮಿಕರು, ಇವ್ರಿಗೇನಾದರೂ ಧನ ಸಹಾಯ ಸರ್ಕಾರದಿಂದ ಅವ್ರ ತಂದೆ ತಾಯಿಗೆ ಭಾಳ ಎಲ್ಲ ಕಷ್ಟದಲ್ಲಿರೋರು ಧನ ಸಹಾಯ ಮಾಡಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೇನೆ. 4 ಜನ ಬರಬೇಕಾದ್ರೆ ಒಂದೇ ಗಾಡಿಯಲ್ಲಿ ಬಂದಿದ್ದಾರೆ ಅವ್ರದ್ದು. ಅದು ಒಂದು ಇದಿದೆ ಪಾಪ. 4 ಜನ ಬರ್ತಾನೆ ಇಲ್ಲಿ ಟಿಪ್ಪರ್ ಲಾರಿ, ಇನ್ನೊಂದು ಟಿಪ್ಪರ್ ಲಾರಿಗಳು ಸಾಕಷ್ಟು ಈ ಮಧ್ಯೆ ಅವ್ರಿಗೂ ಭಯ ಇಲ್ಲ ಅವ್ರಿಗೆ. ಈ ಇನ್ನೊಂದು ಯಾರು DL ಇದೆಯಾ ಇಲ್ಲ ಏನೂ ಗೊತ್ತಿಲ್ಲ ಅವರು. ಈ ಮಧ್ಯೆ ಚಿಕ್ಕಬಳ್ಳಾಪುರ ಸುತ್ತಮುತ್ತೂ ಸುಮಾರು ಒಂದು ತಿಂಗಳಿಂದ ಈಚೆಗೆ ಒಂದು 4 ಆಕ್ಸಿಡೆಂಟ್ ಆಗಿದೆ. 4 ಆಕ್ಸಿಡೆಂಟ್ ಟಿಪ್ಪರ್ ಹೊಡ್ಕೊಂಡೋಗಿ 2 ವೀಲರ್ ಅವ್ರಿಗೆ ಎಲ್ಲ ತೀರ್ಕೊಂಡಿದ್ದಾರೆ, ಅಲ್ಲಿ ಎಲ್ಲ ಮೃತಪಟ್ಟಿರ್ತಾರೆ. ಅದರಿಂದ ಟಿಪ್ಪರ್ ನಮ್ಮ ಪೊಲೀಸ್ ಇಲಾಖೆ ಮೊದಲು ಈ ಏನು ಮಾಲೀಕರನ್ನ ಕರೆಸಿ ಅವ್ರನ್ನ ಯಾರಿಗೆ ಲೈಸೆನ್ಸ್ ಇದೆ ಯಾರಿಗಿಲ್ಲ ಅಂತ ಪರಿಶೀಲನೆ ಮಾಡಿ ಅವ್ರು ಸ್ವಲ್ಪ ಎಲ್ಲರಿಗೂ ಎಚ್ಚರಿಕೆ ಕೊಡಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ SC ಹುಡುಗರು, ನಮ್ಮ ಹುಡುಗರೆ ಕೂಲಿ ಕಾರ್ಮಿಕ ಕೆಲಸಕ್ಕೆ ಹೋಗಿ ಬರ್ತಾಯಿದ್ರು 4 ಜನ. ಅವರು ಈ ಥರ ಈ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ಬಂದಿದೆ. ಇಲ್ಲಿ ನಮ್ಮ ಗೇಟ್ ಸ್ವಲ್ಪ ಇಕ್ಕಟ್ಟಿದೆ ಸರ್. ಅಲ್ಲಿ ಒಂದು 30 ವರ್ಷದ ಮೊದಲೇ ಇದ್ದಿದ್ದು ಮೋರಿ ಆ ಥರನೇ ಐತೆ. ಅಲ್ಲಿ ರೋಡ್ ಹೊಸ ಮೋರಿ ಕಟ್ಟಿದ್ದಾರೆ, ರೋಡ್ ಅಗಲ ಮಾಡಿಲ್ಲ. ಅವರು ಏನು ಮಾಡಿದ್ದಾರೆ, ಸ್ವಲ್ಪ ಮುಂದ್ಗಡೆನೇ ಎಳ್ಕೊಂಡಿದ್ದಾರೆ ಗಾಡಿ. ಆ ಕಡೆಯಿಂದ ಟಿಪ್ಪರ್ ಬಂದಿದೆ ಸ್ಪೀಡಾಗಿ, ಟಚ್ ಆಗಿ ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪಾಪ. ಮೃತಪಟ್ಟು ಅವನು ರೀಸೆಂಟಾಗಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದ ನಮ್ಮ ಹುಡುಗ ಚಿಕ್ಕಬಳ್ಳಾಪುರದಲ್ಲಿ. ಒಂದು 8 ತಿಂಗಳು 1 ವರ್ಷ ಆಗಿತ್ತು. ಅವರು ಅಣ್ಣ ತಮ್ಮಂದಿರಿಬ್ಬರೇ ಮಕ್ಕಳಿದ್ದಿದ್ದು, ಇಬ್ಬರು ತೀರ್ಕೊಂಡಿದ್ದಾರೆ. ಅವ್ರಿಗೆ ತಾಯಿಗೆ ಇನ್ನು ಮಕ್ಕಳೇ ಇಲ್ಲ, ಆ ಥರ ಇದೆ ಪಾಪ. ಅವ್ರ ಗಂಡನೂ ಇಲ್ಲ, ಆ ಥರ ಆಗಿ ಪಾಪ ಅವ್ರಿಗೆ ಜಾಸ್ತಿ ಅನ್ಯಾಯ ಆಗಿದೆ. ಇದು ಸ್ವಲ್ಪ ಟಿಪ್ಪರ್ಗಳು ಅವಳಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಸರ್. ಈ ಸೌಂಡ್ಗಳು, ಈ ಸ್ಪೀಡು, ಈ ನಾವು 2 ವೀಲರಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋದ್ರೂ ಗಾಡಿನೇ ಶೇಕ್ ಆಗುತ್ತೆ ಸರ್. ಆ ಥರ ಸ್ಪೀಡ್ ಇರುತ್ತೆ. ಆ ಯಾರನ್ನುಗಳು, ಆ ಸೌಂಡ್ಗಳು ಸ್ವಲ್ಪ ಸಂಬಂಧಪಟ್ಟ ಇಲಾಖೆಯವರು ಅದನ್ನೆಲ್ಲ ಸ್ವಲ್ಪ ತನಿಖೆ ಇದು ಮಾಡಿಕೊಂಡ್ರೆ ಸ್ವಲ್ಪ ಇದು ಜನಗಳಿಗೆ ಏನೋ ಒಂದು ಅವಾಯ್ಡ್ ಆಗುತ್ತೆ, ಒಂದು ನೆಮ್ಮದಿ ಇರುತ್ತೆ ಸರ್ ಅಷ್ಟೇ. ಇನ್ನು ಅಪಘಾತದ ವಿಚಾರ ತಿಳಿದು ಸ್ಥಳಕ್ಕೆ SP ಕುಶಾಲ್ ಚೌಕ್ಸೆ ಆದಿಯಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತದೇಹಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿದ್ರು. ದುರ್ಘಟನೆ ನಡೆದಿದೆ. ಈ ಕಡೆಯಿಂದ ಚಿಕ್ಕಬಳ್ಳಾಪುರ ಕಡೆಯಿಂದ ಬರಬೇಕಾದ್ರೆ ನಮಗೆ U-ಟರ್ನ್ ತಗೋಬೇಕು. ಅಜ್ವಾರ ಗ್ರಾಮಕ್ಕೆ U-ಟರ್ನ್ ತಗೋಬೇಕಾದ್ರೆ ಏನಾಯ್ತು ಅಂದರೆ ಆ ಕಡೆ ಟಿಪ್ಪರ್ ಬಂದಿದೆ. ಸೊ ಟಿಪ್ಪರು ಕಂಟ್ರೋಲ್ ಸಿಗ್ದಿಲ್ವಾ ಇಲ್ಲ ಬೈಕ್ಸ್ ಕಂಟ್ರೋಲ್ ಸಿಕ್ಕಿದ ಗೊತ್ತಿಲ್ಲ, ಬಟ್ ಆಕ್ಸಿಡೆಂಟ್ ಆಗಿದೆ. ಮತ್ತು ಪಾಪ ಊರಲ್ಲೆಲ್ಲ ಸ್ವಲ್ಪ ಒಂಥರ ಏನು ವಾತಾವರಣ ದುಃಖದ ವಾತಾವರಣ ತುಂಬಿದೆ. ಸೊ ಏನು ಮಾತಾಡ್ಬೇಕು ಅನ್ನೋದು ಒಂದು ಊಹೆ ಇದು ಯಾವ ಥರ ಊಹೆ ಮಾಡೋಕ್ಕೂ ಆಗ್ತಿಲ್ಲ. ಇದು ಯಾವ ರೀತಿ ಆಕ್ಸಿಡೆಂಟ್ ಅಂದರೆ ಊಹೆ ಮಾಡೋಕ್ಕೂ ಆಗ್ತಿಲ್ಲ. ಆ ಥರ ದುರ್ಘಟನೆ ನಡೆದಿದೆ. ಇನ್ನೊಂದು ದುಃಖದ ವಿಷಯ ಅಂದರೆ ಒಂದೇ ಮನೆಯಲ್ಲಿ 2 ಮಕ್ಕಳು, ಅಣ್ಣ ತಮ್ಮಂದಿರು 2 ಮಕ್ಕಳು ಇರೋ ತಾಯಿ, ತಂದೆ ಇಲ್ಲ ಪಾಪ ಅವ್ರಿಗೆ, ತಾಯಿ ಇರೋದು ಪಾಪ. ಅವ್ರ ಗತಿ ಏನು ಅಂತ ಇದು ಮದುವೆ ಆಗಿ ಒಂದು ದೊಡ್ಡ ಮಗನಿಗೆ, ನರಸಿಂಹ ಅನ್ನೋ ಹುಡುಗನಿಗೆ ಮದುವೆಯಾಗಿ 6 ತಿಂಗಳಾಗಿದೆ ಅಷ್ಟೇ, ಹೆಚ್ಚಿಗೆ ಆಗಿಲ್ಲ, 6 ತಿಂಗಳಾಗಿದೆ ಪಾಪ. ಈಗ ಅವ್ರ ಮನೆಯಲ್ಲಿ ದುಃಖದ ವಾತಾವರಣ ಇದೆ, ಊರಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ಸೊ ಟಿಪ್ಪರು ಸಿಕ್ಕಾಪಟ್ಟೆ ಸ್ಪೀಡ್ ಬಂದಿದೆ. ಇಲ್ಲಿ ಒಂದು ಯಾವುದೇ ರೀತಿ ಒಂದು ಅಂಶ ಇಲ್ಲ. ಮತ್ತು ಅಲ್ಲಿ ಒಂದು ಮೋರಿ ಇದೆ, ಒಂದು ಟ್ರಾನ್ಸ್ಫಾರಮ್ ಇದೆ. ಈ ಹೈವೇ ಅವ್ರಿಗೆ ಕಂಪ್ಲೇಂಟ್ ಮಾಡಿ ತುಂಬ ಸಲ ನಾನೇ ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತು ಟ್ರಾನ್ಸ್ಫಾರಮ್ಗೆ KEB ಜೈ ಕಡೆಯವ್ರಿಗೆಲ್ಲ ಸಿಕ್ಕಾಪಟ್ಟೆ 3-4 ಸಲ ನಾನೇ ಕಂಪ್ಲೇಂಟ್ ಮಾಡಿದ್ದೀನಿ. ಆ ಸ್ಪೀಡ್ ಕಂಟ್ರೋಲ್ಗೆ ಅವ್ರು ಸಿಗೋದಿಲ್ಲ. ಆ ಟಿಪ್ಪರ್ ಆ ಸ್ಪೀಡಲ್ಲಿ ಬಂದರೆ ಈ ಕಡೆ ಓಡಾಡೋ ಜನರಿಗೆ ಸ್ವಲ್ಪ ತುಂಬ ತೊಂದರೆ ಆಗ್ತಾ ಇದೆ. ಇನ್ನು ಅಪಘಾತ ನಂತರ ಟಿಪ್ಪರ್ ಚಾಲಕ ಎಸ್ಕೇಪ್ ಆಗಿದ್ದು, ಸದ್ಯ ಟಿಪ್ಪರ್ ಅನ್ನ ವಶಕ್ಕೆ ಪಡೆದಿರುವ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಚಾಲಕನಿಗಾಗಿ ಹುಡುಕಾಟ ನಡೆಸಿದ್ದಾರೆ.
ಒಟ್ನಲ್ಲಿ ಒಂದೇ ಗ್ರಾಮದ 4 ಯುವಕರ ಸಾವಿನಿಂದ ಇಡೀ ಗ್ರಾಮದಲ್ಲಿ ಸೂತಕದ ವಾತಾವರಣ ಮನೆ ಮಾಡಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.